ಭಯೋತ್ಪಾದಕರ ಭೀಕರ ದಾಳಿಗೆ ತುತ್ತಾಗಿರುವಂತ ಬೈಸನ್ ವ್ಯಾಲಿಗೆ ನಾವೀಗ ಆ ಬೈಸನ್ ವ್ಯಾಲಿ ದುರ್ಗಮ ಮಾರ್ಗವನ್ನ ನಾವೀಗ ಹತ್ತುತ್ತಾ ಇದ್ದೀವಿ. ನೋಡಿ ಹೇಗಾಯ್ತು ಘಟನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರುವಂತ ಆ ಜಾಗ ಇದೆಯಲ್ಲ, ನೀವು ಕಾಣ್ತಾ ಇರುವಂತ ಆ ಸ್ಥಳ, ಅಲ್ಲಿ ವಾಹನವನ್ನ ಸ್ಟಾಪ್ ಮಾಡಿ ತಾವು ಯಾವುದೇ ವೆಹಿಕಲ್ ನಲ್ಲಿ ಟ್ಯಾಕ್ಸಿಯಲ್ಲಿ ಬಂದ್ರು ಕೂಡ ತಮ್ಮ ವಾಹನವನ್ನ ಸ್ಟಾಪ್ ಮಾಡಿ ಹಾಗೆ ಮುಂದಕ್ಕೆ ಬರ್ತಾರೆ. ಮುಂದಕ್ಕೆ ಬಂದು ಅಲ್ಲಿ ಏನು ಕುದುರೆಗಳು ಅಲ್ಲಿ ಸಿಗ್ತವೆ. ಆ ಕುದುರೆಗಳನ್ನ ಏನು ಬಾಡಿಗೆಗೆ ಕುದುರೆಗಳನ್ನ ತೆಗೆದುಕೊಂಡು ಕುದುರೆ ಮೇಲೆ ಹತ್ತಿಕೊಂಡು ಹೀಗೆ ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಅಥವಾ ಕುದುರೆಗಳನ್ನ ಕಟ್ಟುವಂತ ಜಾಗ. ಈ ಜಾಗಕ್ಕೆ ಬಂದು ಪ್ರವಾಸಿಗರು ಇಲ್ಲಿಂದ ಬೈಸನ್ ವ್ಯಾಲಿಗೆ, ಯಾವುದು ಭೂಲೋಕದ ಸ್ವರ್ಗ ಅಥವಾ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಕರೀತಾರೆ, ಆ ಬೈಸನ್ ವ್ಯಾಲಿ, ಈ ಬೈಸನ್ ವ್ಯಾಲಿಗೆ ಹೋಗುವಂತ ಮಾರ್ಗ ಇದೇ ದುರ್ಗಮ ಮಾರ್ಗ. ಇಲ್ಲಿ ಕುದುರೆ ಬಿಟ್ಟು ಬೇರೆ ಯಾವುದ್ರಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಅಲ್ಲೇ ಕುದುರೆ ಅಲ್ಲಿ ಸಿಗುತ್ತೆ. ಆದ್ರೆ ಇವತ್ತು ಯಾವ ಒಂದು ಕುದುರೆಗಳು ಕೂಡ ಇಲ್ಲ. ಎಲ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಆ ಮೂಲಕ ಅಲ್ಲಿ ಕುದುರೆಯನ್ನ ನಾರ್ಮಲ್ ಆಗಿ ಅಲ್ಲಿ ಕುದುರೆಯನ್ನ ಹತ್ತಿಕೊಂಡು ಬಂದ್ರೆ ಈ ಮಾರ್ಗವಾಗಿ ಹೋಗ್ತಾರೆ. ಎಷ್ಟು ಸುಂದರವಾದಂತ ಪ್ರಕೃತಿ ನೋಡಿ ಇದು. ಈ ಪ್ರಕೃತಿಯಲ್ಲಿ ಆ ತೊರೆಗಳು ಹೆಂಗೆ ಹರಿದು ಬರ್ತವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಮಾರ್ಗವಾಗಿ ಹೋದ್ರೆ ನೇರವಾಗಿ ಬೈಸನ್ ವ್ಯಾಲಿಗೆ ಹೀಗೆ ಹೋಗ್ಬೇಕಾಗತ್ತೆ. ಹೀಗೆ ಹೋದ್ರೆ ಬೈಸನ್ ವ್ಯಾಲಿಯಲ್ಲಿ ನಿಮಗೆ ಆ ಸುಂದರವಾದಂತ ಆ ಸುಂದರ ಕ್ಷಣವನ್ನ ಅಥವಾ ಸುಂದರ ಪ್ರಕೃತಿಯ ಮಡಿಲನ್ನ ನೋಡೋದಕ್ಕೆ ಅವಕಾಶ ಇದೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಜಾಗ. ಇಲ್ಲಿ ಕುದುರೆಯ ಲದ್ದಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುದುರೆಯ ಲದ್ದಿಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ಕುದುರೆಯನ್ನ ಹತ್ತುಕೊಂಡು ಹಿಂಗ್ ಹೋದ್ರೆ ಮುಂದೆ ಸಿಗೋದೆ ಬೈಸನ್ ವ್ಯಾಲಿ. ಇದೇ ಸ್ಥಳಕ್ಕೆ ಎಲ್ಲಿ ಅಟ್ಯಾಕ್ ಆಯ್ತು, ಅಟ್ಯಾಕ್ ಆದ ನಂತರ ಇದೇ ಸ್ಥಳದಿಂದ ಕುದುರೆ ಮೇಲೆ ಎಲ್ಲರನ್ನೂ ಕೂಡ ಕೆಳಗಡೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಜೀವವನ್ನ ಇಲ್ಲಿದ್ದಂತ ಆರ್ಮಿ ಸಿಬ್ಬಂದಿ ಮತ್ತೆ ಇಲ್ಲಿನ ಕಾಶ್ಮೀರಿ ಲೋಕ್ಲೈಟ್ ಉಳಿಸಿದ್ರು. ಸದ್ಯ ರಿಪಬ್ಲಿಕ್ ಕನ್ನಡ ಆ ದುರ್ಗಮ ಸ್ಥಳವನ್ನ ತಲುಪಿ ಇಲ್ಲಿಂದ ಜನರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಏನು ಭಯೋತ್ಪಾದಕರ ದಾಳಿಯ ಕ್ಷಣದ ಮಾಹಿತಿಯ ಜೊತೆಗೆ ದಾಳಿಯಾದ ನಂತರ ಹೇಗಿದೆ ಈಗ ಈ ಅಟ್ಯಾಕ್ ಆದಂತ ಸ್ಥಳ ಅನ್ನೋದ್ರ ಚಿತ್ರಣವನ್ನ ನಿಮ್ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ, ಜೈ ಹಿಂದ್. ಭಯೋತ್ಪಾದಕರ ಭೀಕರ ದಾಳಿಗೆ ತುತ್ತಾಗಿರುವಂತ ಬೈಸನ್ ವ್ಯಾಲಿಗೆ ನಾವೀಗ ಆ ಬೈಸನ್ ವ್ಯಾಲಿ ದುರ್ಗಮ ಮಾರ್ಗವನ್ನ ನಾವೀಗ ಹತ್ತುತ್ತಾ ಇದ್ದೀವಿ. ನೋಡಿ ಹೇಗಾಯ್ತು ಘಟನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರುವಂತ ಆ ಜಾಗ ಇದೆಯಲ್ಲ, ನೀವು ಕಾಣ್ತಾ ಇರುವಂತ ಆ ಸ್ಥಳ, ಅಲ್ಲಿ ವಾಹನವನ್ನ ಸ್ಟಾಪ್ ಮಾಡಿ ತಾವು ಯಾವುದೇ ವೆಹಿಕಲ್ ನಲ್ಲಿ ಟ್ಯಾಕ್ಸಿಯಲ್ಲಿ ಬಂದ್ರು ಕೂಡ ತಮ್ಮ ವಾಹನವನ್ನ ಸ್ಟಾಪ್ ಮಾಡಿ ಹಾಗೆ ಮುಂದಕ್ಕೆ ಬರ್ತಾರೆ. ಮುಂದಕ್ಕೆ ಬಂದು ಅಲ್ಲಿ ಏನು ಕುದುರೆಗಳು ಅಲ್ಲಿ ಸಿಗ್ತವೆ. ಆ ಕುದುರೆಗಳನ್ನ ಏನು ಬಾಡಿಗೆಗೆ ಕುದುರೆಗಳನ್ನ ತೆಗೆದುಕೊಂಡು ಕುದುರೆ ಮೇಲೆ ಹತ್ತಿಕೊಂಡು ಹೀಗೆ ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಅಥವಾ ಕುದುರೆಗಳನ್ನ ಕಟ್ಟುವಂತ ಜಾಗ. ಈ ಜಾಗಕ್ಕೆ ಬಂದು ಪ್ರವಾಸಿಗರು ಇಲ್ಲಿಂದ ಬೈಸನ್ ವ್ಯಾಲಿಗೆ, ಯಾವುದು ಭೂಲೋಕದ ಸ್ವರ್ಗ ಅಥವಾ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಕರೀತಾರೆ, ಆ ಬೈಸನ್ ವ್ಯಾಲಿ, ಈ ಬೈಸನ್ ವ್ಯಾಲಿಗೆ ಹೋಗುವಂತ ಮಾರ್ಗ ಇದೇ ದುರ್ಗಮ ಮಾರ್ಗ. ಇಲ್ಲಿ ಕುದುರೆ ಬಿಟ್ಟು ಬೇರೆ ಯಾವುದ್ರಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಅಲ್ಲೇ ಕುದುರೆ ಅಲ್ಲಿ ಸಿಗುತ್ತೆ. ಆದ್ರೆ ಇವತ್ತು ಯಾವ ಒಂದು ಕುದುರೆಗಳು ಕೂಡ ಇಲ್ಲ. ಎಲ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಆ ಮೂಲಕ ಅಲ್ಲಿ ಕುದುರೆಯನ್ನ ನಾರ್ಮಲ್ ಆಗಿ ಅಲ್ಲಿ ಕುದುರೆಯನ್ನ ಹತ್ತಿಕೊಂಡು ಬಂದ್ರೆ ಈ ಮಾರ್ಗವಾಗಿ ಹೋಗ್ತಾರೆ. ಎಷ್ಟು ಸುಂದರವಾದಂತ ಪ್ರಕೃತಿ ನೋಡಿ ಇದು. ಈ ಪ್ರಕೃತಿಯಲ್ಲಿ ಆ ತೊರೆಗಳು ಹೆಂಗೆ ಹರಿದು ಬರ್ತವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಮಾರ್ಗವಾಗಿ ಹೋದ್ರೆ ನೇರವಾಗಿ ಬೈಸನ್ ವ್ಯಾಲಿಗೆ ಹೀಗೆ ಹೋಗ್ಬೇಕಾಗತ್ತೆ. ಹೀಗೆ ಹೋದ್ರೆ ಬೈಸನ್ ವ್ಯಾಲಿಯಲ್ಲಿ ನಿಮಗೆ ಆ ಸುಂದರವಾದಂತ ಆ ಸುಂದರ ಕ್ಷಣವನ್ನ ಅಥವಾ ಸುಂದರ ಪ್ರಕೃತಿಯ ಮಡಿಲನ್ನ ನೋಡೋದಕ್ಕೆ ಅವಕಾಶ ಇದೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಜಾಗ. ಇಲ್ಲಿ ಕುದುರೆಯ ಲದ್ದಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುದುರೆಯ ಲದ್ದಿಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ಕುದುರೆಯನ್ನ ಹತ್ತುಕೊಂಡು ಹಿಂಗ್ ಹೋದ್ರೆ ಮುಂದೆ ಸಿಗೋದೆ ಬೈಸನ್ ವ್ಯಾಲಿ. ಇದೇ ಸ್ಥಳಕ್ಕೆ ಎಲ್ಲಿ ಅಟ್ಯಾಕ್ ಆಯ್ತು, ಅಟ್ಯಾಕ್ ಆದ ನಂತರ ಇದೇ ಸ್ಥಳದಿಂದ ಕುದುರೆ ಮೇಲೆ ಎಲ್ಲರನ್ನೂ ಕೂಡ ಕೆಳಗಡೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಜೀವವನ್ನ ಇಲ್ಲಿದ್ದಂತ ಆರ್ಮಿ ಸಿಬ್ಬಂದಿ ಮತ್ತೆ ಇಲ್ಲಿನ ಕಾಶ್ಮೀರಿ ಲೋಕ್ಲೈಟ್ ಉಳಿಸಿದ್ರು. ಸದ್ಯ ರಿಪಬ್ಲಿಕ್ ಕನ್ನಡ ಆ ದುರ್ಗಮ ಸ್ಥಳವನ್ನ ತಲುಪಿ ಇಲ್ಲಿಂದ ಜನರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ
ಏನು ಭಯೋತ್ಪಾದಕರ ದಾಳಿಯ ಕ್ಷಣದ ಮಾಹಿತಿಯ ಜೊತೆಗೆ ದಾಳಿಯಾದ ನಂತರ ಹೇಗಿದೆ ಈಗ ಈ ಅಟ್ಯಾಕ್ ಆದಂತ ಸ್ಥಳ ಅನ್ನೋದ್ರ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ, ಜೈ ಹಿಂದ್. ಭಯೋತ್ಪಾದಕರ ಭೀಕರ ದಾಳಿಗೆ ತುತ್ತಾಗಿರುವಂತ ಬೈಸನ್ ವ್ಯಾಲಿಗೆ ನಾವೀಗ ಆ ಬೈಸನ್ ವ್ಯಾಲಿ ದುರ್ಗಮ ಮಾರ್ಗವನ್ನ ನಾವೀಗ ಹತ್ತುತ್ತಾ ಇದ್ದೀವಿ. ನೋಡಿ ಹೇಗಾಯ್ತು ಘಟನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರುವಂತ ಆ ಜಾಗ ಇದೆಯಲ್ಲ, ನೀವು ಕಾಣ್ತಾ ಇರುವಂತ ಆ ಸ್ಥಳ, ಅಲ್ಲಿ ವಾಹನವನ್ನ ಸ್ಟಾಪ್ ಮಾಡಿ ತಾವು ಯಾವುದೇ ವೆಹಿಕಲ್ ನಲ್ಲಿ ಟ್ಯಾಕ್ಸಿಯಲ್ಲಿ ಬಂದ್ರು ಕೂಡ ತಮ್ಮ ವಾಹನವನ್ನ ಸ್ಟಾಪ್ ಮಾಡಿ ಹಾಗೆ ಮುಂದಕ್ಕೆ ಬರ್ತಾರೆ. ಮುಂದಕ್ಕೆ ಬಂದು ಅಲ್ಲಿ ಏನು ಕುದುರೆಗಳು ಅಲ್ಲಿ ಸಿಗ್ತವೆ. ಆ ಕುದುರೆಗಳನ್ನ ಏನು ಬಾಡಿಗೆಗೆ ಕುದುರೆಗಳನ್ನ ತೆಗೆದುಕೊಂಡು ಕುದುರೆ ಮೇಲೆ ಹತ್ತಿಕೊಂಡು ಹೀಗೆ ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಅಥವಾ ಕುದುರೆಗಳನ್ನ ಕಟ್ಟುವಂತ ಜಾಗ. ಈ ಜಾಗಕ್ಕೆ ಬಂದು ಪ್ರವಾಸಿಗರು ಇಲ್ಲಿಂದ ಬೈಸನ್ ವ್ಯಾಲಿಗೆ, ಯಾವುದು ಭೂಲೋಕದ ಸ್ವರ್ಗ ಅಥವಾ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಕರೀತಾರೆ, ಆ ಬೈಸನ್ ವ್ಯಾಲಿ, ಈ ಬೈಸನ್ ವ್ಯಾಲಿಗೆ ಹೋಗುವಂತ ಮಾರ್ಗ ಇದೇ ದುರ್ಗಮ ಮಾರ್ಗ. ಇಲ್ಲಿ ಕುದುರೆ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಅಲ್ಲಿ ಸಿಗುತ್ತೆ. ಆದ್ರೆ ಇವತ್ತು ಯಾವ ಒಂದು ಕುದುರೆಗಳು ಕೂಡ ಇಲ್ಲ. ಎಲ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಆ ಮೂಲಕ ಅಲ್ಲಿ ಕುದುರೆಯನ್ನ ನಾರ್ಮಲ್ ಆಗಿ ಅಲ್ಲಿ ಕುದುರೆಯನ್ನ ಹತ್ತಿಕೊಂಡು ಬಂದ್ರೆ ಈ ಮಾರ್ಗವಾಗಿ ಹೋಗ್ತಾರೆ. ಎಷ್ಟು ಸುಂದರವಾದಂತ ಪ್ರಕೃತಿ ನೋಡಿ ಇದು. ಈ ಪ್ರಕೃತಿಯಲ್ಲಿ ಆ ತೊರೆಗಳು ಹೆಂಗೆ ಹರಿದು ಬರ್ತವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಮಾರ್ಗವಾಗಿ ಹೋದ್ರೆ ನೇರವಾಗಿ ಬೈಸನ್ ವ್ಯಾಲಿಗೆ ಹೀಗೆ ಹೋಗ್ಬೇಕಾಗತ್ತೆ. ಹೀಗೆ ಹೋದ್ರೆ ಬೈಸನ್ ವ್ಯಾಲಿಯಲ್ಲಿ ನಿಮಗೆ ಆ ಸುಂದರವಾದಂತ ಆ ಸುಂದರ ಕ್ಷಣವನ್ನ ಅಥವಾ ಸುಂದರ ಪ್ರಕೃತಿಯ ಮಡಿಲನ್ನ ನೋಡೋದಕ್ಕೆ ಅವಕಾಶ ಇದೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಜಾಗ. ಇಲ್ಲಿ ಕುದುರೆಯ ಲದ್ದಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುದುರೆಯ ಲದ್ದಿಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ಕುದುರೆಯನ್ನ ಹತ್ತುಕೊಂಡು ಹಿಂಗ್ ಹೋದ್ರೆ ಮುಂದೆ ಸಿಗೋದೆ ಬೈಸನ್ ವ್ಯಾಲಿ. ಇದೇ ಸ್ಥಳಕ್ಕೆ ಎಲ್ಲಿ ಅಟ್ಯಾಕ್ ಆಯ್ತು, ಅಟ್ಯಾಕ್ ಆದ ನಂತರ ಇದೇ ಸ್ಥಳದಿಂದ ಕುದುರೆ ಮೇಲೆ ಎಲ್ಲರನ್ನು ಕೂಡ ಕೆಳಗಡೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಜೀವವನ್ನ ಇಲ್ಲಿದ್ದಂತ ಆರ್ಮಿ ಸಿಬ್ಬಂದಿ ಮತ್ತೆ ಇಲ್ಲಿನ ಕಾಶ್ಮೀರಿ ಲೋಕ್ಲೈಟ್ ಉಳಿಸಿದ್ರು. ಸದ್ಯ ರಿಪಬ್ಲಿಕ್ ಕನ್ನಡ ಆ ದುರ್ಗಮ ಸ್ಥಳವನ್ನ ತಲುಪಿ ಇಲ್ಲಿಂದ ಜನರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಏನು ಭಯೋತ್ಪಾದಕರ ದಾಳಿಯ ಕ್ಷಣದ ಮಾಹಿತಿಯ ಜೊತೆಗೆ ದಾಳಿಯಾದ ನಂತರ ಹೇಗಿದೆ ಈಗ ಈ ಅಟ್ಯಾಕ್ ಆದಂತ ಸ್ಥಳ ಅನ್ನೋದ್ರ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ, ಜೈ ಹಿಂದ್. ಭಯೋತ್ಪಾದಕರ ಭೀಕರ ದಾಳಿಗೆ ತುತ್ತಾಗಿರುವಂತ ಬೈಸನ್ ವ್ಯಾಲಿಗೆ ನಾವೀಗ ಆ ಬೈಸನ್ ವ್ಯಾಲಿ ದುರ್ಗಮ ಮಾರ್ಗವನ್ನ ನಾವೀಗ ಹತ್ತುತ್ತಾ ಇದ್ದೀವಿ. ನೋಡಿ ಹೇಗಾಯ್ತು ಘಟನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರುವಂತ ಆ ಜಾಗ ಇದೆಯಲ್ಲ, ನೀವು ಕಾಣ್ತಾ ಇರುವಂತ ಆ ಸ್ಥಳ, ಅಲ್ಲಿ ವಾಹನವನ್ನ ಸ್ಟಾಪ್ ಮಾಡಿ ತಾವು ಯಾವುದೇ ವೆಹಿಕಲ್ ನಲ್ಲಿ ಟ್ಯಾಕ್ಸಿಯಲ್ಲಿ ಬಂದ್ರು ಕೂಡ ತಮ್ಮ ವಾಹನವನ್ನ ಸ್ಟಾಪ್ ಮಾಡಿ ಹಾಗೆ ಮುಂದಕ್ಕೆ ಬರ್ತಾರೆ. ಮುಂದಕ್ಕೆ ಬಂದು ಅಲ್ಲಿ ಏನು ಕುದುರೆಗಳು ಅಲ್ಲಿ ಸಿಗ್ತವೆ. ಆ ಕುದುರೆಗಳನ್ನ ಏನು ಬಾಡಿಗೆಗೆ ಕುದುರೆಗಳನ್ನ ತೆಗೆದುಕೊಂಡು ಕುದುರೆ ಮೇಲೆ ಹತ್ತಿಕೊಂಡು ಹೀಗೆ ಬರ್ತಾರೆ, ಇದೇ ಮಾರ್ಗವಾಗಿ ಬರ್ತಾರೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಅಥವಾ ಕುದುರೆಗಳನ್ನ ಕಟ್ಟುವಂತ ಜಾಗ. ಈ ಜಾಗಕ್ಕೆ ಬಂದು ಪ್ರವಾಸಿಗರು ಇಲ್ಲಿಂದ ಬೈಸನ್ ವ್ಯಾಲಿಗೆ, ಯಾವುದು ಭೂಲೋಕದ ಸ್ವರ್ಗ ಅಥವಾ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಕರೀತಾರೆ, ಆ ಬೈಸನ್ ವ್ಯಾಲಿ, ಈ ಬೈಸನ್ ವ್ಯಾಲಿಗೆ ಹೋಗುವಂತ ಮಾರ್ಗ ಇದೇ ದುರ್ಗಮ ಮಾರ್ಗ. ಇಲ್ಲಿ ಕುದುರೆ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಅಲ್ಲಿ ಸಿಗುತ್ತೆ. ಆದ್ರೆ ಇವತ್ತು ಯಾವ ಒಂದು ಕುದುರೆಗಳು ಕೂಡ ಇಲ್ಲ. ಎಲ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಆ ಮೂಲಕ ಅಲ್ಲಿ ಕುದುರೆಯನ್ನ ನಾರ್ಮಲ್ ಆಗಿ ಅಲ್ಲಿ ಕುದುರೆಯನ್ನ ಹತ್ತಿಕೊಂಡು ಬಂದ್ರೆ ಈ ಮಾರ್ಗವಾಗಿ ಹೋಗ್ತಾರೆ. ಎಷ್ಟು ಸುಂದರವಾದಂತ ಪ್ರಕೃತಿ ನೋಡಿ ಇದು. ಈ ಪ್ರಕೃತಿಯಲ್ಲಿ ಆ ತೊರೆಗಳು ಹೆಂಗೆ ಹರಿದು ಬರ್ತವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಮಾರ್ಗವಾಗಿ ಹೋದ್ರೆ ನೇರವಾಗಿ ಬೈಸನ್ ವ್ಯಾಲಿಗೆ ಹೀಗೆ ಹೋಗ್ಬೇಕಾಗತ್ತೆ. ಹೀಗೆ ಹೋದ್ರೆ ಬೈಸನ್ ವ್ಯಾಲಿಯಲ್ಲಿ ನಿಮಗೆ ಆ ಸುಂದರವಾದಂತ ಆ ಸುಂದರ ಕ್ಷಣವನ್ನ ಅಥವಾ ಸುಂದರ ಪ್ರಕೃತಿಯ ಮಡಿಲನ್ನ ನೋಡೋದಕ್ಕೆ ಅವಕಾಶ ಇದೆ. ಇಲ್ಲೆಲ್ಲ ಕುದುರೆಗಳನ್ನ ನಿಲ್ಲಿಸುವಂತ ಜಾಗ. ಇಲ್ಲಿ ಕುದುರೆಯ ಲದ್ದಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುದುರೆಯ ಲದ್ದಿಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ಕುದುರೆಯನ್ನ ಹತ್ತುಕೊಂಡು ಹಿಂಗ್ ಹೋದ್ರೆ ಮುಂದೆ ಸಿಗೋದೆ ಬೈಸನ್ ವ್ಯಾಲಿ. ಇದೇ ಸ್ಥಳಕ್ಕೆ ಎಲ್ಲಿ ಅಟ್ಯಾಕ್ ಆಯ್ತು, ಅಟ್ಯಾಕ್ ಆದ ನಂತರ ಇದೇ ಸ್ಥಳದಿಂದ ಕುದುರೆ ಮೇಲೆ
ಎಲ್ಲರನ್ನೂ ಕೂಡ ಕೆಳಗಡೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಜೀವವನ್ನ ಇಲ್ಲಿದ್ದಂತ ಆರ್ಮಿ ಸಿಬ್ಬಂದಿ ಮತ್ತೆ ಇಲ್ಲಿನ ಕಾಶ್ಮೀರಿ ಲೋಕ್ಲೈಟ್ ಉಳಿಸಿದ್ರು. ಸದ್ಯ ರಿಪಬ್ಲಿಕ್ ಕನ್ನಡ ಆ ದುರ್ಗಮ ಸ್ಥಳವನ್ನ ತಲುಪಿ ಇಲ್ಲಿಂದ ಜನರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಏನು ಭಯೋತ್ಪಾದಕರ ದಾಳಿಯ ಕ್ಷಣದ ಮಾಹಿತಿಯ ಜೊತೆಗೆ ದಾಳಿಯಾದ ನಂತರ ಹೇಗಿದೆ ಈಗ ಈ ಅಟ್ಯಾಕ್ ಆದಂತ ಸ್ಥಳ ಅನ್ನೋದರ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ, ಜೈ ಹಿಂದ್.